ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ದಾಲ್ ಢೋಕ್ಳಿ. ಇದು ಗುಜರಾತಿ ಸ್ಪೆಷಲ್ಲು. ಇದಕ್ಕೆ ಇಲ್ಲಿ ತೊಗರಿಬೇಳೆ ಮತ್ತು ಕಡಲೆ ಬೀಜ ಅಥವಾ ಶೇಂಗಾ ಹಾಕೇನಿ. ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಕಬೇಕು. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ. ಇದು 1 ಲೋಟ ತೊಗರಿಬೇಳೆಗೆ ನಾನು ಇಷ್ಟು ಸ್ವಲ್ಪ ಯಾಕಂದರೆ ಇದಕ್ಕೆ ಉಪ್ಪು ಖಾರದ ಚಪಾತಿ ಮಾಡಿ ಇದರ ಒಳಗೆ ಹಾಕಬೇಕು. ಹಾಗಾಗಿ ನಾನು ಇಷ್ಟು ಸ್ವಲ್ಪ ದೊಡ್ಡ ತಮ್ಗೆಲೆ ನೀರು ತೊಗೊಂಡೆ. 4 ಲೋಟ ಇದು ದೊಡ್ಡ ತಮ್ಗೆಲೆ ನೀರು ತೊಗೊಂಡೇನಿ. ಇದಕ್ಕೆ 4 ಲೋಟನೇ 1 ಲೋಟಕ್ಕೆ 4 ಲೋಟ ನೀರು ಹಾಕೇನಿ ತೊಗರಿಬೇಳೆಗೆ. ಇದು ಕುಕ್ಕರ್ ಕ್ಲೋಸ್ ಮಾಡಿ 3 ಅಥವಾ 4 ವಿಸಲ್ ಆಗಬೇಕು. ಅದಾದಮೇಲೆ ಮಾಡಬೇಕು. 1 ಲೋಟ ಗೋಧಿ ಹಿಟ್ಟು ತೊಗೊಂಡೇನಿ. ಅದಕ್ಕೆ ಅರಿಶಿನ ಹಾಕೇನಿ ನಾನು. 1 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದರದಲ್ಲೇ ಧನಿಯಾ, ಕಾಶ್ಮೀರಿ ಲಾಲ್ ಮಿರ್ಚು, ಗರಂ ಮಸಾಲ, ಜೀರಾ ಪೌಡ್ರು ಇಷ್ಟಿದೆ. ಇದನ್ನೆಲ್ಲ ಈ ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಹಿಟ್ಟಿಗೆ. ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಈ ಥರ ಹಿಟ್ಟು ಮಾಡಿಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಸಾಫ್ಟು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಥರ ಮೀಡಿಯಮ್ ಕಲಿಸ್ಕೋಬೇಕಿತ್ತು ಹಿಟ್ಟು. ಒಂದು 5 ನಿಮಿಷ ರೆಸ್ಟಿಗೆ ಅಷ್ಟೇ ಬಿಡಬೇಕು. ಏನು ತುಂಬ ಹೊತ್ತು ಬಿಡೋ ಅವಶ್ಯಕತೆ ಏನಿಲ್ಲ. ಇಷ್ಟು ಗಟ್ಟಿ ಕಲಿಸ್ಕೋಬೇಕು. ಇದು 1 ಲೋಟಲೆ ಸುಮಾರು ಒಂದು 4-5 ಚಪಾತಿ ಆಗ್ತವೆ. ಆ ಚಪಾತಿನೇ ತೋರಿಸ್ತೀನಿ ಯಾವ ಥರ ಮಾಡಿದೆ. ಥರ ಇದು ಬೇಳೆ ಮತ್ತು ಶೇಂಗಾ ಇದರಲ್ಲಿ ಬೆಂದಿದೆ. ನಿಮಗೆ ಅನ್ನಿಸ್ಬೋದು ಇಷ್ಟು ನೀರು ಇದೆಯಲ್ಲ ಅಂತಂದು. ಇಲ್ಲ, ಇದು ಈಗ ಏನು ನಾವು ಚಪಾತಿ ಲಟ್ಟಿಸ್ಬಿಟ್ಟು ಇದಕ್ಕೆ ಹಾಕ್ತೇವಲ್ಲ, ಆವಾಗ ಇದು ಆಟೋಮೆಟಿಕ್ ಕುದ್ದು ಗಟ್ಟಿ ಆಗುತ್ತೆ. ಇದಕ್ಕೆ ಮಸಾಲೆ ಇಲ್ಲೇ
ಧನಿಯಾ, ಜೀರಾ, ಕಾಶ್ಮೀರಿ ಲಾಲ್ ಮಿರ್ಚು, ಆಮ್ಚೂರ್ ಪೌಡ್ರು ಮತ್ತು ಗರಂ ಮಸಾಲ ಎಲ್ಲ ಆಲ್ಮೋಸ್ಟು ಒಂದೊಂದು ಸ್ಪೂನ್ ಹಾಕ್ಕೊಂಡೇನಿ. ಆಮೇಲೆ ಬೆಲ್ಲ, ಆಮ್ಚೂರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೇನಷ್ಟೇ. ಇದು ಕುದಿಬೇಕು. ಈ ಕುದಿಯೋ ಅಷ್ಟೊತ್ತಿಗೆ ನಾನು ಅಲ್ಲಿ ಒಂದು ಚಪಾತಿ ಮಾಡಿ ತೋರಿಸ್ತೇನೆ. ಇದಕ್ಕೆ ಈ ಥರ ಚಪಾತಿಗತ್ತೆ ಲಟ್ಟಿಸ್ಕೋಬೇಕು. ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಇರಬೇಕು, ತುಂಬ ಏನು ದಪ್ಪ ಇರೋದು ಬೇಡ. ನಾನು ಈ ಥರ ದೊಡ್ಡ ಉಂಡೆ ತೊಗೊಂಡೇನಿ. ಈ ಥರ ಮಾಡ್ಕೋಬೇಕು. ಈ ಥರ ಕಟ್ ಮಾಡಬೇಕು. ಈ ಒಂಥರ ಈ ಶಂಕರ ಪೋಳೆ ಕಟ್ ಮಾಡ್ತಾರಲ್ಲ ಆ ಥರದಿಂದ ಕಟ್ ಮಾಡಬೇಕು. ಇದನ್ನು ಚಾಕುವಿಂದು ಕಟ್ ಮಾಡ್ಕೋಬೋದು. ಈ ಥರ ಇದನ್ನು ಬರಬೇಕು. ಇದು ಇಲ್ಲಿ ಕುದಿಯುತ್ತಲ್ಲ, ಕುದಿಯಬೇಕಾದ್ರೆ ಇದನ್ನೇ ಒಂದೊಂದೇ ಇದನ್ನು ಹಿಂಗೆ ಹಾಕ್ಕೋತ ಹೋಗಬೇಕು. ಈ ಥರ ಕುದಿಯೋ ಟೈಮ್ದಾಗೆ ಒಂದೊಂದೇ ಹಾಕ್ಕೋತ ಹೋಗ್ಬೇಕು. ಇದನ್ನು ಬಿಡಿಯಾಗಿ ಹಾಕಬೇಕು, ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು. ಆಮೇಲೆ ಕೈ ಆಡಿಸ್ತಾನೆ ಇರಬೇಕು, ಆವಾಗ ತಳನೂ ಹತ್ತಲ್ಲ, ಚೆನ್ನಾಗಾಗುತ್ತೆ. ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಹಾಕಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕು. ನಾ ಇದನ್ನು ಮಾಡೋ ಇದಕ್ಕೆ ಒಂದು 3 ಚಪಾತಿ ಆಗಿದೆ. ಇದು ಕುದೀತಾ ಗಟ್ಟಿ ಆಗುತ್ತೆ, ಅಂದರೆ ತೀರಾ ಗಟ್ಟಿನೂ ಆಗಬಾರ್ದು. ಇದಕ್ಕೆ ಸಾಸಿವೆ ಇಂಗು ಒಗ್ಗರಣೆ ಮಾಡಿದ್ದೀನಿ. ಇದಕ್ಕೆ ಹಾಕೋಬೇಕು ಇಷ್ಟು. ಇದು ಉತ್ತರ ಕರ್ನಾಟಕ ಕಡೆ ಚಕ್ಕುಲಿ ಅಂತೂ ಕರೀತಾರೆ, ಉತ್ತರ ಭಾರತ ಕಡೆ ದಾಲ್ ಢೋಕಳಿ. ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೀವು ಊಟಕ್ಕಾದರೂ ಮಾಡ್ಕೋಬೋದು ಈ ಥರ, ಅಥವಾ ಟಿಫನಿಗಾದರೂ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.